ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಪ್ರೇಮ್ಸ್ ಟೆಕ್ ಯೂಟ್ಯೂಬ್ ಚಾನಲ್. ನಿನ್ನೆ ಒಂದು ಕ್ರಿಯೇಟರ್ ಸ್ಟುಡಿಯೋದಲ್ಲಿ ತುಂಬ ಒಂದು ಬಗ್ ಆಗಿದೆ. ಏನಪ್ಪ ಈ ಬಗ್ಗು ಅಂತ ತಿಳ್ಕೊಂಡ. ನೀವು ತಮ್ಮನೆಲ್ಲ ನೋಡಿರ್ತೀರ. ನಾನು ಹೇಳೋದೇನು, ವ್ಯೂಸು ಕಡಿಮೆ ಆಗಿದೆ. ಒಂದು ಟೈಮ್ನ ಒಂದು ಡಿಸ್ಟೆನ್ಸ್ನಲ್ಲಿ ವ್ಯೂಸು ಕಡಿಮೆ ಆಗಿದೆ. ಕಡಿಮೆ ಅಲ್ಲ, ಪೂರ್ತಿ ಯಾವುದೇ ಕಾರಣಕ್ಕೂ ವ್ಯೂಸೇ ತೋರಿಸ್ತಾ ಇಲ್ಲ. ಆ ಒಂದು ಮಾಹಿತಿ ಬಗ್ಗೆ ಇಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದ ಬೆಲ್ಲಕ್ಕನ್ನು ಮರೆದೈತೆ. ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಈ ಒಂದು ಬಗ್ಗು ಇಲ್ಲಿ ಕ್ರಿಯೇಟರ್ ಸ್ಟುಡಿಯೋದಲ್ಲಿರುವಂಥ ಒಂದು ವ್ಯೂಸ್ ಕಡಿಮೆ ಆಗುವಂಥ ಇದು ಪ್ರಾಬ್ಲಮ್ ಇದೆ. ಇದೊಂದು ಯೂಟ್ಯೂಬ್ನ ಒಂದು ಕ್ರಿಯೇಟರ್ ಸ್ಟುಡಿಯೋದಲ್ಲಿ ಬಗ್ ಅಂತ ಹೇಳ್ಬೋದು. ಇದು ಕೆಲವೊಂದು ಟೈಮ್ನಲ್ಲಿ ಮಾತ್ರ ಇರುತ್ತೆ. ಆಮೇಲೆ 48 ಅವರ್ಸ್ ಆದಮೇಲೆ ಇದು ತಾನಾಗೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯು ನೀವು ದುಃಖ ಆಗೋ ಅವಶ್ಯಕತೆ ಇಲ್ಲ, ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲಿ ಯಾವುದೇ ಕಾರಣಕ್ಕೂ ವ್ಯೂಸ್ ಕಡಿಮೆ ಆಗೋದಿಲ್ಲ, ಹಾಗೂ ನಿಮ್ಮ ಒಂದು ವ್ಯೂಸು ಮಿಸ್ ಕೂಡ ಆಗೋದಿಲ್ಲ. ಯಥಾವತ್ತಾಗಿ ಒಂದು 48 ಅವರ್ಸ್ ಆದಮೇಲೆ ವಾಪಸ್ ನಿಮ್ಮ ಒಂದು ವ್ಯೂಸ್ ಬಂದಿರುತ್ತೆ. ಇಲ್ಲಿ ಸ್ಕ್ರೀನ್ ರೆಕಾರ್ಡರ್ ನೋಡ್ಬೋದು. ನಿಮ್ಮ ಒಂದು ಕ್ರಿಯೇಟರ್ ಸ್ಟುಡಿಯೋದಲ್ಲಿ ಹೋಗಿ ಕೂಡ ನೀವು ನೋಡ್ಬೋದು. ಕೆಲವೊಂದು ಟೈಮ್ ಅಲ್ಲಿ ವ್ಯೂಸ್ ತೋರಿಸ್ತಾನೆ ಇಲ್ಲ. ಓಕೆ ಫ್ರೆಂಡ್ಸ್, ಇದು ಒಂದು ಕೇವಲ ಬಗ್ ಅಂತ ಹೇಳ್ಬೋದು. 48 ಗಂಟೆ ಆದಮೇಲೆ ತಾನಾಗಿ ಸೀದಾ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಎಲ್ಲ ಕಡೆ ಶೇರ್ ಮಾಡಿ. ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.